ಜಮೀನಿಗೆ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯನ್ನ ನಡೆಸಲಾಗಿದೆ. ದಾಯಾದಿಗಳ ನಡುವೆ ಜಗಳ ನಡೆದಿರುವಂತದ್ದು ಓರ್ವನ ಕೊಲೆಯಲ್ಲಿ ಅಂತ್ಯವಾಗಿದೆ. ಪ್ರಮುಖವಾಗಿ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಜಗಳಗಳು ನಡೀತಾನೆ ಇರುತ್ತೆ, ಆದ್ರೆ ಕೊಲೆಯಲ್ಲಿ ಅಂತ್ಯವಾಗುತ್ತೆ. ಸೊ ಈಗಾಗಲೇ ಗಮನಿಸ್ತಾ ಇರಬಹುದು, ಓರ್ವನ ಕೊಲೆ ಆಗಿರುವಂತದ್ದು ಚಿಕ್ಕಬಳ್ಳಾಪುರ ಗೌರಿಬಿದನೂರು ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಗೌರಿಬಿದನೂರು ತಾಲೂಕಿನ ವಡ್ಡಿರಬಂಡೆ ಗ್ರಾಮದಲ್ಲಿ ಘಟನೆ ನಡೆದಿರುವಂತದ್ದು. ಗಂಗರಾಜ್ ಕೊಲೆಯಾದಂತಹ ದುರ್ದೈವಿಯಾಗಿದ್ದು, ಚಿಕ್ಕಪ್ಪ ಮತ್ತು ಆತನ ಮಗನಿಂದ ಕೊಲೆಯನ್ನ ಮಾಡಲಾಗಿದೆ. ಗಂಗರಾಜ್ ಗಲಾಟೆಯಲ್ಲಿ ಮೃತಪಟ್ಟಿರುವಂತದ್ದು. ನಂದೀಶ್ಗೂ ಕೂಡ ಗಂಭೀರ ಗಾಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಜಮೀನಿನ ವಿಚಾರಕ್ಕೆ ಆಗಾಗ ಜಗಳ ಆಗ್ತಾ ಇರುತ್ತೆ, ಆದ್ರೆ ಪ್ರಮುಖವಾಗಿ ಸಂಬಂಧಿಕರ ನಡುವೆ ನಡೆಯುವಂತ ಈ ಒಂದು ಗಲಾಟೆ ಈಗ ಕೊಲೆಯಲ್ಲಿ ಅಂತ್ಯವಾಗಿರುವಂತದ್ದು. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಹೌದು ರೂಪಾ, ಏನು ಎಲೆಕೋಸು ನೀರು ಹರಿಸೋ ವಿಚಾರಕ್ಕೆ, ಏನು ಜಮೀನು ನೀರು ಹರಿಸೋ ವಿಚಾರಕ್ಕೆ ಒಂದ್ ಸ್ವಲ್ಪ ಏನು ಒಂದೇ ಕುಟುಂಬದ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳಿಂದ ಒಂದ್ ಸ್ವಲ್ಪ ಗಲಾಟೆ ಆಗಿರುವಂತದ್ದು. ಈ ಗಲಾಟೆ ಎಷ್ಟರ ಮಟ್ಟಿಗೆ ಆಯ್ತಂದ್ರೆ, ಈ ಗಲಾಟೆ ದಾಯಾದಿಗಳ ನಡುವೆ ಒಂದು ಕೊಲೆ ಮಾಡಿ ಅಂತ್ಯ ಅನ್ನೋ ಒಂದು ರೀತಿನಲ್ಲಿ ಒಂದು ಜಗಳ ಕ್ಲೋಸ್ ಆಗಿರುವಂತದ್ದು. ಏನು ಅದೇ ಒಂದು ಚಿಕ್ಕಪ್ಪನ ಮಗನಾದ ಗಂಗರಾಜ್ 35 ವರ್ಷದ ಕೊಲೆಯಾದ ದುರ್ದೈವನ್ ಅಂತ ಹೇಳಬಹುದು. ಈ ಎಲ್ಲ ಒಂದು ಘಟನೆಗಳು ಗೌರಿಬಿದನೂರು ತಾಲೂಕಿನ ವಡ್ರ ಬಂಡೆಯಲ್ಲಿ ನಡೆದಿರುವಂತಹ ಒಂದು ಈ ಅಮಾನವೀಯ ಒಂದು ಘಟನೆ ಆಗಿರುವಂತದ್ದು. ಏನು ಈ ಒಂದೇ ಜಮೀನಿನಲ್ಲಿ ಯಾವುದೇ ಒಂದು ನಗರದಲ್ಲಿ ಇಷ್ಟು ವರ್ಷಗಳಿಂದ ಏನು ಚಿಕ್ಕಪ್ಪ ಮತ್ತು ಒಂದೇ ದೊಡ್ಡಪ್ಪ ಅವರು ಒಂದೇ ಒಂದು ಇದರಲ್ಲಿ ಒಂದು ವ್ಯವಸಾಯವನ್ನು ಮಾಡ್ಕೊಂಡು ಬರ್ತಿರ್ತಾರೆ. ಆದ್ರೆ ಒಂದು ನೀರಿನ ಒಂದು ಹರಿಯುವ ಒಂದು ವಿಚಾರಕ್ಕೆ ಚಿಕ್ಕಪ್ಪ ಮತ್ತು ಆತನ ಮಕ್ಕಳಿಂದ ಏನು ಅವರ ಒಂದು ದೊಡ್ಡಪ್ಪನ ಒಂದು ಮಕ್ಕಳಿಗೆ ಒಂದ್ ಸ್ವಲ್ಪ ಚಿಕ್ಕಪ್ಪ ದೊಡ್ಡಪ್ಪ ಮತ್ತು ಅವ್ರ ಮಕ್ಕಳಿಗೆ ಒಂದ್ ಸ್ವಲ್ಪ ಗಲಾಟೆಗಳನ್ನು ಶುರುವಾಗಿರುವಂತದ್ದು. ಆದ್ರೆ ಅಲ್ಲೇ ಗಲಾಟೆಗಳಿಗೆ ಮುಗಿದೆ ಏನು ಒಂದು ಕೊಲೆಯನ್ನು ಮಾಡಿ ಒಂದ್ ಸ್ವಲ್ಪ ಗಲಾಟೆಗಳಿಗೆ ದಾಯಾದಿಗಳಾಗಿರುವಂತದ್ದು ಈ ಒಂದು ಘಟನೆ ಅಂತಾನೆ ಹೇಳ್ಬೋದು. ಇನ್ನು ಗಾಯಾಳು ನಂದೀಶ್ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದು, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಗೌರಿಬಿದನೂರು ಗ್ರಾಮಾಂತರ ಪೊಲೀಸರು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಭೇಟಿ ನೀಡಿದ್ರು. ಆದ್ರೆ ಇಲ್ಲಿ ಏನು ಈ ಕೊಲೆ ಮಾಡಿರುವಂತಹ ಒಂದು ದುಷ್ಕರ್ಮಿಗಳನ್ನು ಪೊಲೀಸರು ಸಹ ಅಲ್ಲೇ ಬಂಧಿಸಿರುವಂತಹ ಘಟನೆ ನಡೆಯುವುದು. ಒಟ್ಟಾರೆಯಾಗಿ ಗೌರಿಬಿದನೂರು ತಾಲೂಕಿನ ಒಂದು ಒಡ್ರೆಯಲ್ಲಿ ಒಂದೇ ಕುಟುಂಬದ ಒಂದು ಏನು ಜಮೀನಿನ ನೀರರಿಯುವ ವಿಚಾರಕ್ಕೆ ಈ ಒಂದು ಗಲಾಟೆ ಆಗಿರುವಂತದ್ದು ಒಂದು ಆರೋಪವು ಕೇಳಿ ಬಂದಿರುವಂತದ್ದು. ರೂಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶ್ರೀನಿವಾಸ್. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಗಾಯಾಳು ನಂದೀಶ್ಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಗಲಾಟೆ ತಾರಕಕ್ಕೇರಿದ್ದು ಕೊಲೆಯಲ್ಲಿ ಅಂತ್ಯವಾಗಿರುವಂತದ್ದು. ಆದ್ರೆ ಗಂಗಾಧರಪ್ಪ ಸೋಮೇಶ್ ಪೊಲೀಸರ ವಶದಲ್ಲಿರುವಂತದ್ದು. ಇತ್ತೀಚೆಗಂತೂ ಈ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕ ಪುಟ್ಟದಾಗಿ ಶುರುವಾಗುವಂತಹ ಗಲಾಟೆ ದೊಡ್ಡ ರೀತಿಯಲ್ಲಿ ಅದೊಂದು ಟರ್ನಿಂಗ್ ಪಾಯಿಂಟ್ ಅನ್ನ ಪಡೆದುಕೊಳ್ಳುತ್ತೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಏನಾಗಿದೆ ಅಂದ್ರೆ, ಜಸ್ಟ್ ಒಂದು ಜಮೀನಿಗೆ ನೀರನ್ನು ಹರಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಜಗಳ ಅದು ವಿಕೋಪಕ್ಕೆ ತಿರುಗಿ ತದನಂತರ ಅದು ಕೊಲೆಯಲ್ಲಿ ಅಂತ್ಯವಾಗಿದೆ. ಈಗ ಸದ್ಯಕ್ಕೆ ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ನೀಡಿಸಲಾಗ್ತಾ ಇದೆ. ಕಾದ್ ನೋಡ್ಬೇಕಾಗಿದೆ. ಜಮೀನು ವಿಷಯ ಏನು, ನೀವು ಯಾರಿಗೆ ಏನಾಗಿದೆ? ಏನಿಲ್ಲ, ನಮ್ಮ ಇದನ್ನ ಮಜನಾಗ ಹಾಕಿರೋದು. ಯಾರು? ನಮ್ಮ ಅಣ್ಣ ರಾಜ. ಯಾರು ಹಾಕಿರೋದು? ಚಿಕ್ಕಪ್ಪ. ಏನು ಹೆಸರೇನು? ಗಂಗಾಧರಪ್ಪ ಸೋಮೇಶ್. ನಿನ್ನ ತಮ್ಮನ ಹೆಸರೇನು? ಸೋಮೇಶ್. ತೀರೋಗಿರೋದು ಸೋಮೇಶು. ತೀರೋಗಿರೋ ರಾಜು ನಮ್ಮ ಅಣ್ಣ. ಏನಾಯ್ತಪ್ಪ? ಅಣ್ಣ ಜಮೀನು ವಿಚಾರ. ಹೇಳು. ಜಮೀನು ವಿಚಾರ. ಜಮೀನು ವಿಷಯ ಏನು, ನೀವು ಯಾರಿಗೆ ಏನಾಗಿದೆ? ಏನಿಲ್ಲ, ನಮ್ಮ ಇದನ್ನ ಮಜನಾಗ ಹಾಕಿರೋದು. ಯಾರು? ನಮ್ಮ ಅಣ್ಣ ರಾಜ. ಯಾರು ಹಾಕಿರೋದು? ಚಿಕ್ಕಪ್ಪ. ಏನು ಹೆಸರೇನು? ಗಂಗಾಧರಪ್ಪ ಸೋಮೇಶ್. ನಿನ್ನ ತಮ್ಮನ ಹೆಸರೇನು? ಸೋಮೇಶ್. ತೀರೋಗಿರೋದು ಸೋಮೇಶು. ತೀರೋಗಿರೋ ರಾಜು ನಮ್ಮ ಅಣ್ಣ. ಏನಾಯ್ತಪ್ಪ? ಅಣ್ಣ ಜಮೀನು ವಿಚಾರ. ಹೇಳು. ಜಮೀನು ವಿಚಾರ. ಜಮೀನು ವಿಷಯ ಏನು, ನೀವು ಯಾರಿಗೆ ಏನಾಗಿದೆ? ಏನಿಲ್ಲ, ನಮ್ಮ ಇದನ್ನ ಮಜನಾಗ ಹಾಕಿರೋದು.